ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಶ್ರೀರಾಮನ ದರ್ಶನಕ್ಕೆ ಹೊರಟಿದ್ದಾರೆ. ಎಲ್ಲರೂ ಅನುವು ಮಾಡಿಕೊಳ್ಳಿ, ಎಲ್ಲರೂ ದಾರಿ ಮಾಡಿಕೊಳ್ಳಿ. ಶ್ರೀರಾಮಚಂದ್ರ ಕಿ ಪುರುಷ ಶ್ರೀರಾಮಚಂದ್ರ ಕಿ. ಭಕ್ತಾದಿಗಳಲ್ಲಿ ಶ್ರೀರಾಮಚಂದ್ರ ಕಿ ಶ್ರೀರಾಮನಲ್ಲಿ ಬೇಡಿಕೊಳ್ಳುತ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ನಮ್ಮ ರಾಜ್ಯ ಶ್ರೀಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಶ್ರೀರಾಮನ ದರ್ಶನಕ್ಕೆ ಬಂದಿದ್ದಾರೆ. ಎಲ್ಲ ಭಕ್ತರು ಅನುಕೂಲ ಮಾಡಿಕೊಳ್ಳಬೇಕಾಗಿ ವಿನಂತಿ. ಆನಂದ್ ಸ್ವಲ್ಪ ಮೊಬೈಲ್ ತೆಗೀರಿ. ನಾವು ಭಾಳ ಪ್ರಯತ್ನ ಮಾಡಿದ್ವಿ, ಬೆಂಗಳೂರಲ್ಲಿ ಕರೆಸಿ ಮಾತಾಡಿದ್ವಿ, ಸೇರಲ್ಲ ಅಂತ ಹೇಳಿದರು. ನಿಜವಾಗ್ಲೂ ದುರದೃಷ್ಟಕರ. ಒಬ್ಬ ಒಳ್ಳೆಯ ನಾಯಕರವರು, ಅವ್ರಿಗೆ ಟಿಕೆಟ್ ಕೊಡಲಿದ್ದಕ್ಕೆ ಬೇಜಾರಾಗಿದೆ. ನಾವೆಲ್ಲ ಸಮಾಧಾನ ಮಾಡಿದ್ವಿ, ಆದರೆ ಮತ್ತೆ ಕಾಂಗ್ರೆಸ್ನವರು ಸ್ವಲ್ಪ ಪ್ರಚೋದನೆ ಮಾಡಿರ್ಬೋದು, ಅದಕ್ಕೆ ಸೇರ್ತಾ ಇದ್ದಾರೆ. ಬಟ್ ನಮ್ಮ ಫೈಟ್ ಮುಂದುವರಿತದೆ. ಹೆಚ್ಚಾಗಿ ಬಿಜೆಪಿ ಸ್ಥಳೀಯ ನಾಯಕರು ಲಕ್ಷ್ಮೇಶ್ವರ ಇರ್ಬೋದು, ಶೆಟ್ಟಿ ಇರ್ಬೋದು, ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ. ಯಾರು ಸೇರ್ಪಡೆ ಆಗಿಲ್ಲ, ಇಂಪಾರ್ಟೆಂಟ್ ಯಾರು ಸೇರ್ಪಡೆ ಆಗಿಲ್ಲ. ಭಾಳಷ್ಟು ಜನ ನಮ್ಮ ಪಾರ್ಟಿಗೆ ಸೇರಿದರೆ ನಾವು ಪಬ್ಲಿಸಿಟಿ ಮಾಡೋಕ್ಕಾಗಿಲ್ಲ. ಮೊನ್ನೆ ಬೆಳ್ಳಟ್ಟಿಯಲ್ಲಿ ನಮ್ಮ ಮಾಜನ್ ಶೆಟ್ಟರ್ ಬಂದರು, ದೊಡ್ಡಗೌಡರು ಬಂದರು, ನೂರಾರು ಜನ ಅವ್ರ ಜೊತೆಗೆ ಬಂದಿದ್ದಾರೆ. ಎಲ್ಲ ಕಡೆ ಸೇರ್ತಾರೆ. ಸರ್, ಶಿರಹಟ್ಟಿ ಶಾಸಕರಿಗೆ ನಿಮ್ಮ ಎದುರಿಗೆ ನೀವು ಪ್ರಚಾರಕ್ಕೆ ಹೋದಾಗ ಅವ್ರನ್ನ ವಿರೋಧ ಎಲ್ಲೂ ಇರೋದಾಗಿಲ್ಲ. ಅವು ಸಣ್ಣ ಪುಟ್ಟ ಲೋಕಲ್ ಇಶ್ಯೂಸ್ ಇದ್ದು ಸಾರ್ಟ್ ಔಟ್ ಮಾಡಿ ನಾವು ಮತ್ತೆ ಅವ್ರನ್ನ ಕರ್ಕೊಂಡು ಮುಂದುವರಿಸಿದ್ದೇವೆ. ಸರ್, ಇದೇ ಎಲೆಕ್ಷನ್ ಸಂಬಂಧಪಟ್ಟ ಲಿಂಗಾಯತ್ ನಾಯಕರು ಈ ಥರ ಈಗೇನು ಸಂಗನ ಕರಡಿ ಆಗಿರ್ಬೋದು, ಈ ಥರ ಪಕ್ಷ ಬಿಟ್ಟು ಹೋಗೋದ್ರಿಂದ ಲಿಂಗಾಯತರು ಏನಾದರೂ ಆ ಥರ ಇರೋದಿಲ್ಲ ರೀ. ಯಾರೋ ಒಬ್ಬರು ಹೋದ ತಕ್ಷಣ ಎಲ್ಲ ಹಂಗಾಗಲ್ಲ. ಅವರೊಬ್ಬರು ಸಂಸದರು. ಇದು ರಾಷ್ಟ್ರೀಯ ಚುನಾವಣೆ, ಇದು ರಾಷ್ಟ್ರೀಯ ವಿಚಾರಗಳ ಮೇಲೆ ಇರ್ತದೆ. ಸಣ್ಣ ಪುಟ್ಟ ಹೋದರೂ ಕೂಡ ಯಾವುದೋ ಒಂದು ದೊಡ್ಡ ಇಫೆಕ್ಟ್ ಆಗೋದಿಲ್ಲ. ಓವರ್ ಆಲ್ ಕೊಪ್ಪಳದಲ್ಲಿ ನಾವು ಗೆಲ್ತೀವಿ.